ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಮನೆಯಲ್ಲಿ ಏನಾಗ್ಬಿಡತ್ತೆ, ಮಕ್ಕಳಿದ್ದಾಗ ಕೆಲವು ಪೋಷಕರಿಗೆ ಅನ್ಸ್ತಾ ಇರುತ್ತೆ ಅವನೊಬ್ಬ ಸರಿ ಹೋಗ್ಬಿಟ್ರೆ ನಮ್ಮ ಮನೆ ಚೆನ್ನಾಗಾಗ್ಬಿಡುತ್ತೆ. ಯಾಕಂದ್ರೆ ಕೆಲವೊಂದು ಚಟಗಳಿಗೆ ಒಳಗಾಗಿರ್ತಾರೆ, ಅಥವಾ ದುರಭ್ಯಾಸಗಳಾಗಿರ್ಬೋದು, ಅಥವಾ ಸ್ನೇಹಿತರು ಸರಿ ಇರೋದಿಲ್ಲ, ಅನೇಕ ರೀತಿಯಾಗಿರುವಂತ ಸಮಸ್ಯೆಗಳು ಒಳಗಾಗಿರ್ತಾರೆ. ಆವಾಗ ಅನ್ಸ್ಬಿಡುತ್ತೆ ಅವನೊಬ್ಬ ಸರಿ ಹೋಗ್ಬಿಟ್ರೆ ನಮ್ಮ ಮನೆ ಪರ್ಫೆಕ್ಟ್ ಆಗ್ಬಿಡುತ್ತಪ್ಪ, ಇವನೊಬ್ಬ ಹಿಂಗ್ ಆಗ್ಬಿಟ್ಟಿದ್ದಾರೆ, ಏನ್ ಮಾಡೋದು. ಸೊ ಈ ರೀತಿ ಸಮಸ್ಯೆಗೆ ಒಳಗಾಗಿರುವಂತಹ ಕುಟುಂಬಗಳಿಗೆ ಯಾವ ರೀತಿಯಾಗಿರುವಂತಹ ರೆಮಿಡಿಯನ್ನ ಮಾಡ್ಕೊಳ್ಬೇಕು, ಏನ್ ಪರಿಹಾರ ಮಾಡ್ಕೊಳ್ಬೇಕು, ಅದೊಂದು ಬದಲಾವಣೆ ಆಯ್ತು ಅಂತಂದ್ರೆ ಅವ್ರ ಕುಟುಂಬದಲ್ಲಿ ಏಳಿಗೆ ಅನ್ನೋದನ್ನ ಕಾಣ್ಬೋದ, ಅವರು ಏನ್ ಹೇಳ್ತಾರೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ನೀವು ಕೇಳುವಂಥದ್ದು ಹೇಗೆ, ಆಗ ಆಗ್ಲಿಕ್ಕೆ ಕಾರಣವಾದ್ರೆ ಏನು, ಎಲ್ಲಿ ಕೆಟ್ಟ? ನಾನು ನೋಡಿದ್ದೇನೆ ಕೆಲವರನ್ನ, ಬಹಳ ವಿದ್ಯಾವಂತನಾಗಿರ್ತಾನೆ, ಬಹಳ ಬುದ್ಧಿವಂತನಾಗಿರ್ತಾನೆ, ಅದ್ಯಾಕೋ ಗೊತ್ತಿಲ್ಲ ಅವನ ಕಾಲೇಜ್ ದಿನಗಳು ಅವನನ್ನ ಹಾಗೆ ಮಾಡಿರ್ತಾರೆ. ಖಂಡಿತ ಗುರುಗಳೇ, ಮುಂಚೆ ಸರಿ ಇದ್ರು ಆಮೇಲೆ ಈ ತರ ಆಯ್ತು ಅಂತ ಕೂಡ ಹೇಳ್ತಾರೆ. ಅವನ ಪ್ರೌಢಾವಸ್ಥೆಯಲ್ಲಿ ತುಂಬಾ ಚೆನ್ನಾಗಿದ್ದ. ಅವನ ಪ್ರೌಢಾವಸ್ಥೆಯಲ್ಲಿ ಅದೇ ತಂದೆ ತಾಯಿಗಳಿಗೆ, ಹಿರಿಯರಿಗೆ ಗೌರವ ಕೊಡ್ತಾ ಇದ್ದ, ಅದೇ ತಾತ ಅಜ್ಜಿ ಅಪ್ಪ ಅಮ್ಮನ ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದ, ನೀವು ಹೇಳಿದ ಪ್ರೇಯರನ್ನ ಮಾಡೇ ಹೋಗ್ತಾ ಇದ್ದ, ಚಾಚು ತಪ್ಪದಾಗೆ ಗೌರವ ನಡ್ಕೊಳ್ತಿದ್ದ, ಅಕ್ಕ ತಂಗಿರ ಜೊತೆ ತುಂಬಾ ನಯ ವಿನಯವಾಗಿ ಗೌರವವಾಗಿ ಮಾತಾಡ್ತಿದ್ದವ. ಕಾಲೇಜ್ ಹೋಗ್ತಿದ್ದ ಹಾಗೆ ಅವನ ಏನ್ ಆ ಬ್ಯಾಡ್ ವರ್ಡ್ಸು, ಹೇಗೆ ಕೇಳಿದ ಹಾರೆಬಲ್ ವರ್ಡ್ಸು ಅವನ ಬಾಯಿಂದ ಭಯಂಕರವಾಗಿರ್ತಕ್ಕಂತಹದ್ದು ಬೇಸರ ಆಗ್ಬಿಡುತ್ತೆ. ಇತ್ತೀಚೆಗೆ ಬಂದು ಹೋಗಿರ್ತಕ್ಕಂಥವ್ರ ಕೆಲವರಲ್ಲಿ ನನ್ನ ಹತ್ರ ಇದು ಇಟ್ಟಿದ್ದಾರೆ, ಈ ಪ್ರಶ್ನೆ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಗುರುಗಳೇ, ಅವನು ಯಾಕೋ ಗೊತ್ತಿಲ್ಲ ಹೀಗಾಗಿದ್ದಾನೆ, ಯಾಕೋ ಗೊತ್ತಿಲ್ಲ ಅಂತ ಇವ್ರು ಹೇಳ್ತಾರೆ. ಅದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ನೀವು ಗಿಡವಾಗಿ ಬಗ್ಸಿರಲ್ಲ, ಅದನ್ನ ಕರೆಕ್ಟಾಗಿ ನೀವು ಟ್ಯೂನ್ ಅಪ್ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಆಮೇಲೆ ಏನೋ ಅತಿ ಮುದ್ದು ಅಂತಾರಲ್ಲ, ಅದು ಕೂಡ ತೊಂದರೆ ಆಗತ್ತೆ. ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಒಬ್ಬರು ಕಮಾಂಡಿಂಗ್ ಮಾಡೋದಿರ್ಲೇಬೇಕು, ಕೌನ್ಸಿಲಿಂಗ್ ನಡೆಯಲೇಬೇಕು. ಏನೇನು ಆಯಾಯ ಸಂದರ್ಭಕ್ಕೆ ನೀವು ಎಷ್ಟು ಪ್ರೀತಿ ಎಷ್ಟಾದ್ರೂ ಕೊಡಿ, ಆದ್ರೆ ಶಿಸ್ತು ಅನ್ನೋದು ಮನೆಯ ತೊಟ್ಲು ಮಗುಗೆ ಯಾವಾಗ ಜ್ಞಾನ ಅಂತ ಬರುತ್ತೋ ಅಲ್ಲಿಂದ ಆಚೆಗೆ ನೀವು ಹೋಗೋ ತನಕ ಕೂಡ ಪ್ರತಿಯೊಬ್ಬರಿಗೂ ಟೈಮ್ ಟೇಬಲ್ ಇರಬೇಕು. ಇಲ್ಲದಿದ್ದರೆ ಮಾತ್ರ ಏರುಗಳಾಗ್ತಕ್ಕಂಥದ್ದು ಸತ್ಯ. ಅದರ ಜೊತೆಗೆ ಇದಕ್ಕೆ ನೋಡ್ಬೇಕಾಗಿರತಕ್ಕಂಥದ್ದು ಇವನ ಅವಸ್ಥೆಗಳು ಎಲ್ಲಿ ಅಂತಂದ್ರೆ, ನಮ್ಮ ಜಾತಕಗಳನ್ನ ತೆಗೆದು ನೋಡೋದಕ್ಕೂ ಅಷ್ಟೇ. ಈ ಕರ್ಮಾಧಿಪತಿ ಧರ್ಮಾಧಿಪತಿ ಹೇಗಿದ್ದಾರೆ, ಆಮೇಲೆ ಆ ಕಾಂಬಿನೇಷನ್ ಅನ್ನ ಸೆಟ್ ಮಾಡಿದಾಗ ಇವರಿಗೆ ಸಂಬಂಧಪಟ್ಟವರು ಸ್ನೇಹಿತರು ಯಾರ್ಯಾರು ಬರ್ತಾರೆ. ಅದಕ್ಕೆ ನಾನು ಕೈಯಲ್ಲಿ ಒಂದು ಜಾತಕ ಇಟ್ಕೊಂಡಾಗ ನಿನ್ನ ಸ್ನೇಹಿತರು ಇವ್ರೇನಂತ ಕೇಳ್ತೀನಿ, ನಾನು ಹೆಸರು ಹೇಳ್ತೀನಿ. ಹೌದು ಸ್ವಾಮಿ ಅವ್ರೇ ಅಂತಾರೆ. ಅಂದ್ರೆ ಇಲ್ಲಿ ಯಾರೋ ಕೂತ್ಕೊಂಡವ ನನ್ನ ಬಳಿ ಜಾತಕ ಕೊಟ್ಟಾಗ ಅವನು ಮಂಜುನಾಥ್ ಆಗಿರ್ತಾನೆ. ನಿನ್ನ ಫ್ರೆಂಡ್ಸ್ ಹೆಸರು ತಗೋ, ಹೀಗೆ ಹೇಳ್ತೀನಿ ನೋಡು. ಈಗಿರ್ತಕ್ಕಂಥವ್ರು ಗಿರೀಶ್, ಸಂತೋಷ್, ಅಮರ್, ಪೃಥ್ವಿರಾಜ್, ಇವರು 4 ಹೇಳಿದ ಕೂಡಲೇ ಇಷ್ಟು 4 ಜನ ಇದ್ದಾರೆ. ಬಟ್ ಇದು ಗುರುಗಳೇ ಹೇಗೆ ಗೊತ್ತು, ಗೊತ್ತು ಅನ್ನೋದನ್ನ ಬಿಟ್ಬಿಟ್ಟು ಪಕ್ಕಕ್ಕೆ, ಅದೊಂದು ಸಬ್ಜೆಕ್ಟ್ ನನ್ನ ಜೊತೆ ಮಾತಾಡ್ತಿದ್ದೀನಿ. ಯಾರು ಇವರುಗಳೇ ಹೋಲಿಕೆ ಆಗ್ಲಿಲ್ವೋ, ಈ ಸ್ನೇಹಿತರು ಅಂತಿರ್ತಕ್ಕಂಥವ್ರು ಪರವಾಗಿಲ್ಲ, ಮೊದಲಿಗೆ ಸ್ನೇಹಿತನೇ, ಆಮೇಲೆ ಅದೇ ಸ್ನೇಹಿತ ದೊಡ್ಡ ಶತ್ರು ಆಗ್ತಾನೆ. ಅಂತಹ ಶತ್ರುಗಳ ದುಶ್ಚಟಗಳ ದುಷ್ಟ ಸಹವಾಸ ನಿನ್ನ ಹಲಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ನಿನ್ನ ಪ್ರೌಢಾವಸ್ಥೆಯಲ್ಲಿ ಇದ್ದಾಗ ನೀನು ಏನ್ ಆಗಿದ್ಯೋ ಹಾಗೆಲ್ಲ ಕೂಡ ಆಗ್ತಾ ಇದ್ದೆ. ಅಂತ ಹತ್ತರಿಂದ ಹೊರಗೆ ಬರಬೇಕು ಅಂತಂದ್ರೆ ಮೊದಲೇ ನಮಗೆ ಕಣ್ಣ ನೋಟಕ್ಕೆ ನೋಡೋದು ಕೂಡ ಎಲ್ಲ ಕಾಣಿಸೋದು ಕೂಡ ತುಂಬಾ ಐಷಾರಾಮತ್ತು. ಏನೇನ್ ಬೇಕು ಅವೆಲ್ಲ ಕೂಡ ಮನಸ್ಸಿಗೆ ಬೇಕು ಅನ್ನೋದೆಲ್ಲ ಕೂಡ ತಗೊಂಡು ಬರ್ತೇವೆ, ಅನುಭವಿಸ್ಬೇಕು ಅಂತ ಇರ್ತವೆ. ಅದ್ರ ಮೇಲೆ ಮನಸ್ಸು ಬೇಗ ಹೋಗ್ತಿರುತ್ತೆ ನಿಮಗೆ. ಈಗ ನೋಡೋ ಒಂದು ಪುಸ್ತಕದೆಲ್ಲ ಹೇಳು ಅಂತಂದ್ರೆ ಅವನಿಗೆ ಆಗಲ್ಲ. ಎಷ್ಟು ಒಂದು ಲೆಸನ್ ಪೂರ್ತಿ ಏನು ಓದಿ ನನಗೆ ಅರ್ಥನೇ ಆಗಲ್ಲ ಅಂತಾನೆ. ಅದನ್ನೇ ಮೂವಿ ಕಳಿಸ್ಕೊಡಿ, ಆ 3 ಅವರ್ದು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತಂದ್ರೆ ಫಸ್ಟ್ ಇಂದ ಹಿಡಿದು ಲಾಸ್ಟ್ ತನಕ ಎಕ್ಸ್ಪ್ಲೇನ್ ಮಾಡ್ತಾನೆ ಅವನು. ಆ ಮೂವಿನಲ್ಲಿ ಒಂದು ಆಗ್ತಾರೆ, ನೀವು ನೋಡಿರ್ಬೋದು. ಎಂತ ಆಗ್ತಾರೆ, ಈ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕಿರ್ತಾನೆ. ಒಂದು 2-3 ನಿಮಿಷ ಬಿಟ್ಟು, ಒಂದು 4 ನಿಮಿಷ ಬಿಟ್ಟು ಗಣೇಶ್ ಬೀಡಿ ಕುಡಿದು ಆನಂದಿಸಿ ಅಂತ ಆಗ್ತಾರೆ. ಅಡ್ವರ್ಟೈಸ್ಮೆಂಟ್ 2 ನೀವೇ ಕೊಟ್ಟಿದ್ದು. ಈ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕಿತ್ತು ಅದೇ ಸ್ಕ್ರೀನ್ ಮೇಲೆ 2 ನಿಮಿಷಕ್ಕೆ ಈ ಗಣೇಶ್ ಬೀಡಿ ಕುಡಿದು ಆನಂದಿಸಿ ಅಂತ ಆಗ್ತೀವಿ ನೋಡಿ. ಅಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀರಿ, ಪಾಪ ಏನೋ ಸ್ವಲ್ಪ ಚೇಂಜಸ್ ತರೋಣ ಅಂತ. ಮತ್ತೆ ನಿಮ್ಗೆ ಲಾಭ ಬೇಕಲ್ಲ,
ಅವ್ರ ಕಡೆ ಏನೋ ಸಿಗುತ್ತೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ. ಮಕ್ಕಳನ್ನ ನಾನು ಅದಕ್ಕೆ ನನ್ನ ಬಳಿ ಬಂದಾಗ ಕೌನ್ಸಿಲಿಂಗ್ ಎಲ್ಲ ತಗೊಟ್ರೆ ನಾನು ಬಿಡಲ್ಲ. ಅವನು ಬದಲಾಗ್ಲೇಬೇಕು. ಅವನು ಎಷ್ಟೇ ದಡ್ಡನಾಗಿದ್ರು ಬಿಡಲ್ಲ, ಅವನು ಬದಲಾಯಿಸಲೇಬೇಕು. ಅದಕ್ಕಾಗಿ ಏನು ಅಂತಂದ್ರೆ ಇವರು ಎಚ್ಚೆತ್ಕೊಳ್ತಾರೆ ಅಂತಂದ್ರೆ ಪಳನಿಯಲ್ಲಿರತಕ್ಕಂತಹ ನವಪಾಷಾಣದ ಮಹಾನುಭಾವನಾಗಿರತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಏಕಮಾತ್ರವಾಗಿ ಇವರೇನಾದ್ರೂ ಮಂಗಳವಾರ ಮಾಡ್ತಾರ ಅಂತಂದ್ರೆ ಅನೇಕ ದುಷ್ಟ ಜನರ ಸಹವಾಸದಿಂದ ಹೊರಗೆ ಬರ್ತಾನೆ. ನೀವು ಪ್ರಯತ್ನ ಪಟ್ಟಿದ್ದು ಆಗಲ್ಲ ರೀ, ಇವನನ್ನು ಬದಲಾಯಿಸಕ್ ಆಗಲ್ಲ ರೀ, ಅಂತವನು ಬದಲಾಗ್ತಾನೆ ಅಂತಂದ್ರೆ ಅದು ಪಳನಿ ಕ್ಷೇತ್ರ. ಅನೇಕ ದುರ್ಗುಣಗಳಿಂದ ದುಷ್ಟ ಜನ ಸಹವಾಸದಿಂದ ಹೊರಗೆ ಬರುತ್ತಾರೆ. ಒಂದು ಸಲ ನೀವು ಪ್ರಯತ್ನ ಮಾಡ್ಬೋದು, ನೀವು ಹೋಗಿ ಬನ್ನಿ, ಅಥವಾ ಅವನ ಕರ್ಕೊಂಡು ಕೂಡ ಹೋಗಿ ಬನ್ನಿ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅಂತ. ಅಲ್ಲೊಂದು 10 ನಿಮಿಷ ಕೂತ್ಕೊಂಡು ಆತನಿಗೆ ಸಂಬಂಧಪಟ್ಟ ಸ್ತೋತ್ರವನ್ನಾಗಿರಬಹುದು, ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಭುಜಂಗ ಸ್ತೋತ್ರ ಓದೋದಾಗಿರಬಹುದು, ಓದಿಸೋದಾಗಿರಬಹುದು, ದರ್ಶನ ಆಗಿರಬಹುದು, ಮಾಡ್ತಾ ಬನ್ನಿ. ಬಹುಶಃ ನಾವು ಯಾರೂ ಬದಲಾಯಿಸಕ್ಕಾಗಲ್ಲ, ಅಲ್ಲಿ ಬದಲಾಗ್ತಾನೆ. ಅದು ಅಂತಹ ಕ್ಷೇತ್ರ, ಪ್ರತಿ ಕ್ಷೇತ್ರ. ಅಲ್ಲಿಗೆ ಹೋಗಿ ಬನ್ನಿ, ದುಷ್ಟರಿಂದ ಮುಕ್ತಿ, ದುಶ್ಚಟಗಳಿಂದ ಮುಕ್ತಿ. ಅಬ್ಬಾ, ಗುರುಗಳಿದ್ದಾನೆ 2 ವರ್ಷದಿಂದ ಹೇಳಿದ್ರೆ ನನಗೆ ಎಷ್ಟು ಒಳ್ಳೇದಾಗ್ತಿತ್ತೇನೋ ಅಂತೀರಿ. ಅಂತ ಕ್ಷೇತ್ರ, ಅಂತಹ ದುಷ್ಟ ಜೊತೆ ಇರ್ತಕ್ಕಂಥ ನಿಮ್ಮ ಮಗನನ್ನ ಒಮ್ಮೆ ಭೇಟಿ. ಮಗನಂತಂದ್ರೆ ನಿಮ್ಮ ಕುಟುಂಬದ ಯಾವುದೇ ಸದಸ್ಯನಾಗಿರ್ಬೋದು. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಚಟ, ದುಶ್ಚಟ, ಜೂಟಾಟಕ್ಕೆ ಒಳಗಾಗಿದ್ದಾರೆ ಅಂತಂದ್ರೆ ಅವ್ರು ಇದರಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಉತ್ತಮವಾಗಿರುವಂತ ಕ್ಷೇತ್ರ, ಶ್ರೇಷ್ಠವಾಗಿರುವಂತ ಕ್ಷೇತ್ರ ಪಳನಿ ಕ್ಷೇತ್ರಕ್ಕೆ ಆ ಒಂದು ವ್ಯಕ್ತಿನ ಕರ್ಕೊಂಡು ಹೋಗುವಂಥದ್ದು ಬಹಳ ಸೂಕ್ತ ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಮನೆಯಲ್ಲಿ ಅಭಿವೃದ್ಧಿನ ಕಾರಣಕ್ಕೂ ಕೂಡ ಸಹಾಯ ಆಗುತ್ತೆ ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.